ಮಧ್ಯಪ್ರದೇಶದ ಬಿಜೆಪಿ ಮಾಜಿ ಶಾಸಕ ಹರ್ವಶ್ ಸಿಂಗ್ ರಾಥೋಡ್ ಮನೆಗೆ ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡಿದಾಗ ಅಲ್ಲಿ ಕೋಟಿ ಹಣ ಸಿಕ್ಕಿದ್ದಲ್ಲದೆ 3 ಜೀವಂತ ಮೊಸಳೆಗಳು ಸಹ ಸಿಕ್ಕಿವೆ. ಲೆಕ್ಕವಿಲ್ಲದ ಕೋಟಿ ರೂಪಾಯಿಗಳಲ್ಲದೆ ಆಮದು ಮಾಡಿದ ಕಾರುಗಳು ಕೂಡ ಮನೆಯಲ್ಲಿ ಸಿಕ್ಕಿವೆ. ಕೋಟಿಗಟ್ಟಲೆ ತೆರಿಗೆ ವಂಚನೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದ್ದು, ರಾಥೋಡ್ ಅಲ್ಲದೆ ಸ್ಥಳೀಯ ಕೌನ್ಸಿಲರ್ ರಾಜೇಶ್ ಕೇಸರ್ವಾಣಿ ಮನೆಗೂ ಆದಾಯ ತೆರಿಗೆ ಇಲಾಖೆಯವರು ದಾಳಿ ಮಾಡಿದ್ದು, ಸಾಕಷ್ಟು ಅಕ್ರಮಗಳು ಕಂಡುಬಂದಿವೆ. ಸಾಕಷ್ಟು ಚಿನ್ನ, ಬೆಳ್ಳಿಯ ಆಭರಣ ಮತ್ತು ದಾಖಲೆಗಳನ್ನು ಆದಾಯ ತೆರಿಗೆ ಇಲಾಖೆಯವರು ವಶಪಡಿಸಿಕೊಂಡಿದ್ದಾರೆ. ಬೀಡಿ ಉದ್ಯಮ ನಡೆಸುತ್ತಿರುವ ರಾಥೋಡ್ 150 ಕೋಟಿಗೂ ಹೆಚ್ಚು ಕಳ್ಳಹಣ ಇಟ್ಟಿರುವುದು ಪತ್ತೆಯಾಗಿದೆ. ಮನೆಯ ಕೊಳದಲ್ಲಿ 3 ಮೊಸಳೆಗಳು ಪತ್ತೆಯಾಗಿದ್ದು, ಆ ಬಗೆಗೆ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ನೀಡಲಾಗಿದೆ. ಬಿಜೆಪಿಯ ಹಿರಿಯ ಮುಖಂಡ, ಉದ್ಯಮಿ ಹರ್ವಶ್ ಸಿಂಗ್ ರಾಥೋಡ್ ದಾಖಲೆಯಿಲ್ಲದ 16 ವಿದೇಶಿ ಕಾರುಗಳನ್ನು ಹೊಂದಿರುವುದು ಪತ್ತೆಯಾಗಿದೆ. ಇವರ ತಂದೆ ಹರ್ನಾಮ್ ಸಿಂಗ್ ರಾಥೋಡ್ ಬಿಜೆಪಿ ಸರ್ಕಾರದಲ್ಲಿ ಹಿಂದೆ ಮಂತ್ರಿಯಾಗಿದ್ದರು.